ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ, ಇವಾಗ ಅನೀಶಾ ಅವ್ಗೆ ನೀವು ನೋಡ್ತಿರ್ಬೋದು. ಅನೀಶಾ ಅವ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಅನೀಶಾ ಅವ್ಗೆ ಈಸಿಯಾಗಿ 5 ನಿಮಿಷದಲ್ಲಿ ಮಾಡೋ ಮೆಥಡ್ ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ಕೊಳ್ಳಿ, ಚಟಪಟ ಅನ್ನೋವರೆಗೂ ಬಿಡಿ. ಉದ್ದಿನಬೇಳೆ ಅಷ್ಟೇ ಹಾಕ್ಕೊತಿದ್ದೀನಿ. ಕಡಲೆಬೇಳೆ ಇದ್ದರೆ ನೀವು ಕಡಲೆಬೇಳೆ ಇಷ್ಟ ಆದರೆ ನೀವು ಕಡಲೆಬೇಳೆನೂ ಆ್ಯಡ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವರೆಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಕಡೆ ನಾನು ಹಸಿಮೆಣಸಿಗೆ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಹೆಚ್ಕೊಂಡಿದ್ದೀನಿ. ಎಲ್ಲನೂ ಇವಾಗೆಲ್ಲ ಹೆಚ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ, ಹಸಿಮೆಣಸಿಗೆ, ಕರಿಬೇವನ್ನ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬ್ರೌನ್ ಆಗೋವರೆಗೂ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ನಾನು ಟೊಮೊಟೊನ್ನು ಹಾಕ್ಕೊತೀನಿ. ಈ ಕಡೆ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾವು ಶಾವಿಗೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಶಾವಿಗೆನ ನೋಡಿ, ಪುಡಿ ಮಾಡೋದು ಬೇಡ. ಇದೇ ಥರ ಹೆಂಗಿರುತ್ತೆ ಗಂಟಿರುತ್ತೆ, ಕ್ಲೀನಾಗಿ ಹಿಂಗೆ ಪುಡಿ ಮಾಡಬೇಡಿ, ಹಿಂಗೆ ಬಿಡಿಸಿ. ಇವಾಗ ನಾನು ಟೊಮೊಟೊನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ಟೊಮೊಟೊ ಎಲ್ಲ ಫ್ರೈ ಆಗೋವರೆಗೂ ಬಿಟ್ಬಿಡಿ. ಈ ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ಇನ್ನೊಂದು ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಯೋಕ್ಕೆ ನೀರು ಬಿಟ್ಬಿಡಿ. ನೀರು ಬಿಟ್ಮೇಲೆ ಶಾವಿಗೆ ಇಟ್ಕೊಂಡಿರೋದನ್ನ ಹಾಕಿ ಜಸ್ಟ್ 5 ರಿಂದ 10 ನಿಮಿಷವರೆಗೂ, ಲಾಸ್ಟ್ ಅಂದರೆ 5 ಮಿನಿಟ್ಸ್ ಉದ್ರ ಬದ್ರ ಬೇಯಿಸಿದ್ರೆ ಅಷ್ಟೇ ಚೆನ್ನಾಗಾಗೋದು. ನೋಡ್ತಿರ್ಬೋದು ಬೆಂದಿದೆ, ಮುಟ್ಟು ನೋಡಿ ಒಂದೊಂದು ಕಾಳು. ಸೊ ನಾನು ಮುಟ್ಟು ನೋಡಲ್ಲ, ಯಾಕಂದ್ರೆ ನನಗೆ ಮಾಡಿ ರೂಢಿ ಇರೋದಕ್ಕೆ ಗೊತ್ತಾಗುತ್ತೆ. ನೀವು ಹೊಸ್ದಾಗಿ ಮಾಡ್ತಿದ್ರೆ ನೋಡ್ಕೊಂಡು ಮಾಡಿ. 5 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ನೀರು ಬಸ್ಕೊಂಡು, ಇದು ನೀರು ಬಸಿಯೋದಿರುತ್ತಲ್ಲ ಆ ಟೈಪ್ ಒಂದು ಪಾತ್ರೆಯಲ್ಲಿ ತೆಳಗಡೆ ನೀರು, ಅದು ನೀರೇನು ಬೇಕಾಗಿಲ್ಲ, ಜಸ್ಟ್ ನಮಗೆ ಶಾವಿಗೆ ಬೇಕಾಗಿರೋದು. ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಇದಕ್ಕೆ ಎಂಥ ಸಾಂಬಾರು ಪೌಡರ್ ಏನು ಹಾಕಂಗಿಲ್ಲ. ಅರಿಶಿನ ಪೌಡ್ರು ಬೇಕು ಅಂದರೆ ಹಾಕ್ಕೊಳ್ಳಿ. ಅರಿಶಿನ ಪೌಡ್ರು ನಾವು ಆ್ಯಡ್ ಮಾಡಲ್ಲ, ನಿಮ್ಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ನೋಡಿ ಯಾವ ಥರ ಉದ್ರಂಭದ್ರ ಚೆನ್ನಾಗಿದೆ. ಮೇಲಿಗೆ ಟೆಚ್ಚಿಗೆ ಕೊತ್ತಂಬರಿ ಹಾಕಿಬಿಟ್ರೆ ಫೈನಲ್ ಆಗಿ ಮುಗ್ದೋಗ್ಬಿಡ್ತು. ಸೊ ಈ ಥರ ಕಲಿಸ್ಕೊಂಬಿಡಿ. ನೋಡಿ ಉದ್ರಭದ್ರ ಎಷ್ಟು ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತೆ ಸಿಗುವ. ಬಾಯ್ ಟಾಟಾ.